ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೇ ಮಾಡ್ತಾಯಿರೋದು. ಸೊ ನನಗೆ ಈ ಸುಮಾರು ಜನ ಹೇಳೋ ಥರ ಸಮಯ, ಟೈಮ್ ಇಲ್ಲ, ಟೈಮ್ ಕೊಡಲ್ಲ ಆ್ಯಂಡ್ ನೆಮ್ಮದಿ. ನನಗೆ ಈ ಮೂರು ಒಂದು ಫಸ್ಟ್ ಹೇಳೋದು ಟೈಮ್ ಕೊಡಲ್ಲ. ನನ್ನ ಹಸ್ಬೆಂಡ್ ನನಗೆ ಟೈಮ್ ಕೊಡಲ್ಲ, ನನ್ನ ಹೆಂಡತಿ ನನಗೆ ಟೈಮ್ ಕೊಡಲ್ಲ. ಆ್ಯಂಡ್ ಇದು ಕೆಲಸಕ್ಕೆ ಹೋಗೋವ್ರದ್ದು ಗಂಡ ಹೆಂಡತಿ ಪ್ರಾಬ್ಲಮ್ಸು. ಆ್ಯಂಡ್ ಸೆಕೆಂಡ್ ಒನ್ ಬಂದು, ಅಯ್ಯೋ ನಾನು ಕೆಲಸ ಮಾಡಬೇಕು ಆದರೂ ನನಗೆ ನೆಮ್ಮದಿ ಇಲ್ಲ. ಆ್ಯಂಡ್ ಇನ್ಕ್ಲೂಡ್ ಮಕ್ಕಳು ಹೇಳೋದು, ನಮ್ಮ ಅಪ್ಪ ಅಮ್ಮ ನನಗೆ ಟೈಮ್ ಕೊಡೋದಿಲ್ಲ, ಮನೇಲಿ ಯಾವಾಗಲೂ ಜಗಳ, ನಮ್ಮ ಮನೇಲಿ ನೆಮ್ಮದಿ ಇಲ್ಲ. ಆ್ಯಂಡ್ ಇದು ನಮ್ಮ ಮಿಡಲ್ ಕ್ಲಾಸ್. ಕೆಲವರು ಹೇಳೋದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಎಷ್ಟು ತುಂಬ ಕಮಿಟ್ಮೆಂಟ್ಗಳು, ದುಡಿಮೆ. ಆ್ಯಂಡ್ ಇಲ್ಲಿ ಏನಾಗ್ತಿದೆ ಅಂದರೆ ದುಡ್ಡು ಮೇಯ್ನ್ ಇಂಪಾರ್ಟೆಂಟ್. ಅಫ್ಕೋರ್ಸ್ ದುಡ್ಡು ಇರಬೇಕು, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಎಷ್ಟು ಬೇಕೋ ಅಷ್ಟೇ ಇದ್ದರೆ ಒಳ್ಳೆಯದಲ್ಲ. ಅತಿ ದುಡ್ಡಿನಿಂದ ಹೋದ್ರೂ ಈ ನೆಮ್ಮದಿಯನ್ನು ಸಿಗೋಲ್ಲ. ಆ್ಯಂಡ್ ಮೂರನೇದು ಏನಂತಂದರೆ, ಇದು ಕೆಲಸಕ್ಕೆ ಹೋಗೋರ ಪ್ರಾಬ್ಲಮ್ಮು. ಆ್ಯಂಡ್ ಮನೇಲಿರೋದು ಹೌಸ್ ವೈಫ್ಗಳ ಪ್ರಾಬ್ಲಮ್ ಏನಂತಂದರೆ, ಹೊರಗಡೆ ಕೆಲಸ ಮಾಡ್ಕೊಂಬರ್ತಾರೆ. ಅಫ್ಕೋರ್ಸ್ ಒಪ್ಕೋತೀನಿ, ಯಾಕಂದರೆ ಹೊರಗಡೆ ಹೋಗೋ ಕುತ್ಕೊಂಡು ಯಾರೂ ಸಂಬಳ ಕೊಡೋದಿಲ್ಲ. ಆ್ಯಂಡ್ ಅವ್ರಿಗೆ ಎಷ್ಟು ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ನಮ್ಮ ಈ ಅವು ಕೆಲಸಕ್ಕೆ ಹೋಗೋದು ಒಂಥರ ಪ್ರಾಬ್ಲಮ್ ಆಯ್ತಂದರೆ, ಮನೇಲಿರೋ ಹೌಸ್ ವೈಫ್ಗಳದ್ದು ಒಂದು ಪ್ರಾಬ್ಲಮ್. ಸೊ ಏನು ಅಂತ ಹೇಳಿದ್ರೆ, ಈಗ ಫಸ್ಟ್ ಒಂದು ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗೋದು ಪ್ರಾಬ್ಲಮ್ ಏನಂತಂದರೆ, ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ, ಇಬ್ಬರಿಗೂ ಟೈಮ್ ಸಿಗೋದಿಲ್ಲ. ಬೆಳಗ್ಗೆ ಎದ್ದೇಳಬೇಕು, ಹೆಂಡತಿ ಕೆಲಸ ಮನೆ ಕೆಲಸ ಮಾಡಬೇಕು, ಆ್ಯಂಡ್ ಹೊರಗಡೆ ಕೆಲಸ ಮಾಡ್ಕೊಂಬರ್ಬೇಕು, ಮಕ್ಕಳು ನೋಡ್ಕೊಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಸೊ ಇದು ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಆ್ಯಂಡ್ ಹೊರಗಡೆ ಗಂಡನೂ ಕೆಲಸ ಮಾಡ್ಕೊಂಬರ್ಬೇಕು. ಕೆಲವೊಂದು ಮನೇಲಿ ಏನಂತಂದರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ, ಪಾಪ ಹೆಂಡತಿ ಒಬ್ಬಳೇ ಮಾಡ್ತಾರೆ, ಅದಕ್ಕೆ ಸಪೋರ್ಟಿವ್ ಮಾಡಿ ಕೆಲಸ ಮಾಡ್ಕೊಡೋ ಗಂಡಸರು ಇರ್ತಾರೆ. ಇನ್ನು ಕೆಲವೊಬ್ಬರಿಗೆ, ಎಲ್ರಿಗೂ ನಾನು ಹೇಳ್ತಾ ಇಲ್ಲ, ಕೆಲವೊಬ್ಬರಿಗೆ ಏನಂತ, ನಾನು ಹೊರಗಡೆ ಕೆಲಸ ಮಾಡ್ತೀನಿ, ಆ್ಯಂಡ್ ಅಫ್ಕೋರ್ಸ್ ನೀವು ಕೆಲಸ ಮಾಡ್ತೀರಾ, ಅದ್ರ ಜೊತೆಗೆ ನಿಮ್ಮ ವೈಫು ಕೆಲಸ ಮಾಡ್ತಾರೆ ಅಲ್ವಾ, ಯಾಕಂದರೆ ಅವರು ಏನೋ ಕೂತಿದ್ದು ಬರೋದಿಲ್ಲ. ಆ್ಯಂಡ್ ಮನೆ ಕೆಲಸ ಮಾಡಿ, ಹೊರಗಡೆ ಕೆಲಸ ಮಾಡ್ಕೊಬಂದು ಮಕ್ಕಳನ್ನ ನೋಡಿಕೊಂಡು, ಮಕ್ಕಳು ಎಲ್ಲ ನಿಭಾಯಿಸಬೇಕು ಅಂತಂದರೆ, ಅವರು ಎಲ್ಲ ಮಾಡಬೇಕು ಅಂತಂದರೆ ಅವ್ರಿಗೂ ಎಷ್ಟು ಹಿಂಸೆ ಆಗುತ್ತೆ, ಟೆನ್ಷನ್ ಅನ್ನೋದಿರುತ್ತಲ್ವ. ಆ ಟೆನ್ಷನ್ ಯಾರ ಮೇಲೆ ತೋರಿಸ್ಬೇಕು? ನೀವು ಸ್ವಲ್ಪ ಸಪೋರ್ಟಿವ್ ಆಗಿತ್ತು ಅಂದರೆ ನಿಮ್ಮ ಮನೇಲಿ ಯಾವುದೇ ಜಗಳ ಆಗಲಿ, ನೆಮ್ಮದಿ ಹಾಳಾಗುವಂಥದ್ದು ಏನೂ ಆಗೋದಿಲ್ಲ ಅಲ್ವಾ. ಕೆಲಸಕ್ಕೆ ಹೋಗ್ತೀವಿ ಅಂದರೆ ಇಬ್ಬರು ಕೆಲಸ ದುಡಿತಾ ಇದ್ದೀರ ಅಂದರೆ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಈಕ್ವಲ್ ಆಗಿರಬೇಕು. ಒಂದು ತಕ್ಕಡಿಲಿ ಹಾಕಿದ್ರೆ ಸಮ ಬಂದ್ರೇ ಅಲ್ವಾ ನಮ್ಮ ಅಂದರೆ ಒಂದು ಸಂಸಾರನಷ್ಟೇ. ಎರಡೂ ತಕ್ಕಡಿ ಈಕ್ವಲ್ ಆಗಿದ್ರೇ, ಒಂದು ಜಾಸ್ತಿ ಆದರೂ ಕಮ್ಮಿ, ಒಂದು ಕಡಿಮೆ ಆದರೂ ಕಮ್ಮಿ ಅಲ್ವಾ. ಹಾಗಾಗಿ ನಮ್ಮದು ಜೀವನ ಅಂದರೆ ಅದೇ ಥರ, ಸಂಸಾರ ಅನ್ನೋದನ್ನ ಒಂದು ತಕ್ಕಡಿಯಾಗಿ ತೂಗಿಸ್ಕೊತಾ ಹೋಗಬೇಕು. ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ, ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕು. ಈಗ ಹೆಂಡ್ತಿನೂ ಕೆಲಸ ಮಾಡ್ಕೊಂಬರ್ತಾಳೆ, ನೀವು ಕೆಲಸ ಮಾಡ್ಕೊಂಬರ್ತೀರ. ಸೊ ನಿಮ್ಮಿಬ್ಬರಲ್ಲೂ ಏನಂತಂದರೆ, ಕೆಲವೊಬ್ಬರು ಗಂಡಸರು ಏನಂತಾರೆ, ನಾನು ಹೊರಗಡೆ ದುಡ್ಕೊಂಬರ್ತೀನಿ, ನಾನಕ್ಕೆ ಮನೆ ಕೆಲಸ ಮಾಡಬೇಕು. ತಪ್ಪೇನೂ ಇಲ್ಲ, ಯಾಕಂದರೆ ನೀವು ಸಪೋರ್ಟಿವ್ ಮಾಡಿಕೊಟ್ರೆ ಅವರಿಗೂ ಕಮ್ಮಿ ಆಗುತ್ತೆ. ಆ್ಯಂಡ್ ಈ ಕೆಲಸ ಮಾಡೋದು ಒಂದು ಟೈಮ್ ಕೊಟ್ಟಾಗೆ ಗೊತ್ತಾ. ಯಾಕಂದರೆ ನೀವು ಇವಾಗ ಒಂದು ತರಕಾರಿ ಹಚ್ಕೊಡೋದು ಅಥವಾ ಒಂದು ಏನಾದರೂ ಕಿಚನಲ್ಲಿ ನೀವು ಕೆಲಸ ಮಾಡ್ಕೊತಾ ಹೋದರೆ, ಆ್ಯಂಡ್ ನಿಮ್ಮಿಬ್ಬರಲ್ಲೂ ಸಿಗದಂಥ ಟೈಮ್ ಸ್ಪೆಂಡ್ ಮಾಡ್ಕೊಬೋದು. ನಿಮ್ದೇನೇ ಇತ್ತು ಅಂದರೆ ಮಾತಾಡ್ಕೊಬೋದು. ನಿಮ್ಮದು ಹೊರಗಡೆ ಕೆಲಸದ್ದೆಲ್ಲ ಹೊರಗಡೆ ಬಿಟ್ಟು ಮನೇಲಿ ಬಂದು ಈ ಥರ ಒಂದು ಕೆಲಸದ ಟೈಮ್ ಸ್ಪೆಂಡ್ ಮಾಡ್ಕೊತಾದ್ರೆ ನಿಮಗೂ ಟೈಮ್ ಸಿಗಲ್ಲ ಅನ್ನೋದು ಇಲ್ಲ, ನೀವು ಟೈಮ್ ಕೊಟ್ಕೊಬೋದು. ಆ್ಯಂಡ್ ಮಕ್ಕಳ ವಿಚಾರದಲ್ಲಿ, ಮಕ್ಕಳು ಮುಂದೆ ಆಲ್ಮೋಸ್ಟ್ ತುಂಬ ಜನ ನಾನು ಹೇಳೋ ಪೇರೆಂಟ್ಸ್ಗಳಿಗೆ, ದಯವಿಟ್ಟು ಮಕ್ಕಳ ಮುಂದೆ ಫೋನ್ ಯೂಸ್ ಮಾಡಬೇಡಿ. ಆ್ಯಂಡ್ ಇವತ್ತಿನ ಜನ್ರೇಷನ್ ಎಷ್ಟು ಫೋನ್ಗೆ ಅಡಾಪ್ಟ್ ಆಗಿದೆ ಅಂತಂದರೆ ತುಂಬ ಅಂದರೆ ತುಂಬ. ಆ್ಯಂಡ್ ಈ ರೀಲ್ಸ್ ಹುಚ್ಚು ತುಂಬ ಜಾಸ್ತಿಯಾಗಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಡಿ ಅಂತ ಹೇಳಲ್ಲ, ನಾನು ಯೂಸ್ ಮಾಡ್ತಾಯಿಲ್ಲ. ನನ್ನ ಮಕ್ಕಳು ನಾನು ಫೋನ್ ಕೊಡೋದಿಲ್ಲ. ಆ್ಯಂಡ್ ನೀವು ನಂಬ್ತಿರೋ ಬಿಡ್ತಿರೋ, ನಾನು 100% ನಾನು ಫೋನ್ ನನ್ನ ಮಕ್ಳಿಗೆ ಟಚ್ಚು ಸಹ ನಾನು ಮಾಡಿಸೋದಿಲ್ಲ. ಆ್ಯಂಡ್ ಸ್ಕೂಲಿಂದ ಏನೇ ಬಂತು ಎಲ್ಲ ನಾನು ಇಂಟರ್ನೆಟ್ಟು ಟಿ ವಿ ಕನೆಕ್ಟ್ ಮಾಡಿಬಿಟ್ಟಿನಿ. ಅವ್ರು ಏನೇ ಇತ್ತು ಬರ್ಕೊಳ್ಳೋದೇ ಆಗಲಿ ಏನೇ ಆಗಲಿ ಎಲ್ಲರೂ ಟಿ ವಿಲೇ ನೋಡ್ಕೊಂಡು ಬರ್ಕೊಬೇಕು. ಆ್ಯಂಡ್ ಮಕ್ಕಳು ಮುಂದೆ ನೀವು ಫೋನ್ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಮಕ್ಕಳ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಹೋದರೆ ಅವ್ರಿಗೂ ಮೊಬೈಲ್ ಕಡೆ ಕಾನ್ಸಂಟ್ರೇಷನ್ ಹೋಗೋದಿಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ, ನೀವು ಮಕ್ಕಳ ಜೊತೆ ಸ್ವಲ್ಪ ಮಕ್ಕಳಾದರೆ ನಿಮಗೂ ಒಂದು ರಿಲೀಫ್ ಆಗುತ್ತೆ. ಹೊರಗಡೆ ಕೆಲಸ ಮಾಡ್ಕೊಂಬಂದಿದ್ದ ಟೆನ್ಷನ್ನು ಇದು ಅಂದರೆ ಹೊರಗಡೆ ಕೆಲಸ ಮಾಡ್ಕೊಂಬಂದರೆ ಟೆನ್ಷನ್ ಇರಲ್ಲ ಅಂತ ಹೇಳಲ್ಲ, ತುಂಬ ಟೆನ್ಷನ್ ಇರುತ್ತೆ. ಒಂದು ಟೈಮ್ ನೀವು ಕೆಲಸ ಮಾಡೋದು, ಕೆಲವೊಂದು ಟೈಮ್ ಬೈಸ್ಕೊಳ್ಳೋದಿರುತ್ತೆ. ಅದನ್ನೆಲ್ಲ ಬಂದು ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಹೆಂಡತಿ ಗಂಡ ಇದೇ ಒಂದು ಫ್ಯಾಮಿಲಿ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ. ಆ್ಯಂಡ್ ಇವಾಗ ಯಾರೂ ಜಾಯಿಂಟ್ ಫ್ಯಾಮಿಲಿ ಅನ್ನೋದಿಲ್ಲ, ಅತ್ತೆ ಮಾವ ಅನ್ನೋದು ಯಾರಿಲ್ಲ, ಗಂಡ ಹೆಂಡತಿ ಮಕ್ಕಳು ಅನ್ನೋದು ಇರ್ತೀರ. ಒಂದೊಂದು ಜಾಯಿಂಟ್ ಫ್ಯಾಮಿಲಿ. ಹಾಗಾಗಿ ಜಾಯಿಂಟ್ ಫ್ಯಾಮಿಲಿ ಇರೋರು ಇರ್ತಾರೆ, ಕೆಲವೊಂದು ಆಲ್ಮೋಸ್ಟ್ ಕಮ್ಮಿ
ಯಾಕಂದರೆ ಎಲ್ಲ ಊರ ಕಡೆ ಇರ್ತಾರೆ. ಆ್ಯಂಡ್ ನಂದು ಜಾಯಿಂಟ್ ಫ್ಯಾಮಿಲಿ, ನನ್ನ ಮನೆ, ನಾನು, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಅತ್ತೆ, ನಮ್ಮ ಮಾವ ಎಲ್ಲರೂ ಒಟ್ಟೆ ನಮ್ಮದು ಕೂಡು ಕುಟುಂಬ. ನನಗೆ ಆ ಥರ ಇರೋದಕ್ಕೆ ಇಷ್ಟ. ಹಾಗಂತ ಹೇಳಿ ಏನಪ್ಪ ಇವಳು ಲೈಕ್ಸು ಕಮೆಂಟಿಗೋಸ್ಕರ ಈ ಥರ ವೀಡಿಯೋ ಮಾಡಾಕ್ತಿದ್ದಾಳೆ ಅಂತೆಲ್ಲ ತಪ್ಪು ತಿಳ್ಕೊಬೇಡಿ. ನನಗೆ ನಮ್ಮ ಫ್ಯಾಮಿಲಿ, ನಮ್ಮ ತಾಯಿ ಮನೆಯಲ್ಲೆಲ್ಲ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲೇ ಬೆಳೆದು ಬಂದಿದ್ದು. ಹಾಗಾಗಿ ನನಗೂ ಜಾಯಿಂಟ್ ಫ್ಯಾಮಿಲಿಯಿಂದ ಇಷ್ಟ. ಹಾಗಾಗಿ ನನ್ನ ಅತ್ತೆ ಮಾವ ಎಲ್ಲ ನಾವು ಜೊತೆಲೇ ಇದ್ದೀವಿ. ಎಲ್ಲರ ಮನೇಲೂ ಬರುತ್ತೆ ಪ್ರಾಬ್ಲಮ್ಸ್, ಯಾರ ಮನೇಲಿ ಬರೋದಿಲ್ಲ. ಇಲ್ಲಿ ಅತ್ತೆ ಜಗಳ, ಅತ್ತೆ ಸೊಸೆ ಜಗಳ ಎಲ್ಲರ ಮನೇಲಿ, ನಮ್ಮ ಮನೇಲೂ ಇರುತ್ತೆ. ಹಾಗಂತ ನಾವೇ ಹೊಂದ್ಕೊಂಡು ಹೋಗ್ಬೇಕಲ್ವ. ಕೆಲವೊಬ್ಬರು ಮನೇಲಿ ಇದು ಒಂದು ಜಗಳ ರೀಸನ್, ಅತ್ತೆ ಇಲ್ಲ ಹಾಗಂದ್ರು ಹೀಗಂದ್ರು ಅನ್ನೋದು. ಬಟ್ ವಯಸ್ಸಾದರೂ ಅನ್ನೋದಕ್ಕೆ ಇರೋದು ಅವರು ಕೆಲವೊಂದು ಮಾತು ಅಂತಾರೆ. ಅದನ್ನೆಲ್ಲ ನಮ್ಮ ತಾಯಿ ಅಂದರೆ ನಾವು ಸಹಿಸ್ಕೊತೀವಲ್ವ. ಸೊ ಹಾಗಾಗಿ ಅದನ್ನೆಲ್ಲ ನಾವು ಕಿವಿ ಕೊಡ್ತಾ ಹೋಗ್ಬಾರ್ದು. ಕೆಲಸ ಮಾಡ್ಕೊಂಡು ಬರ್ತೀರಾ, ಕೆಲವೊಂದು ಅತ್ತೆ ಚೆನ್ನಾಗಿ ನೋಡ್ಕೊಂಡ್ರೆ, ಕೆಲವೊಂದು ನೋಡ್ಕೊಳ್ಳೋದಿಲ್ಲ. ಸೊ ನಾವೆಲ್ಲದಕ್ಕೂ ಒಂದು ಅಡ್ಜಸ್ಟ್ ಆಗ್ತಾ ಹೋಗ್ಬಿಡ್ಬೇಕು. ಆ್ಯಂಡ್ ನಾನು ಫೋನ್ ವಿಚಾರ ಹೇಳಬೇಕು ಅಂತಂದರೆ, ದಯವಿಟ್ಟು ನಮ್ಮ ಜನ್ರೇಷನ್ ಎಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗಿದೆ ಅಂತಂದರೆ, ತುಂಬ ಅಂದರೆ ತುಂಬ ಫೋನಲ್ಲಿ ಎಷ್ಟು ಒಳ್ಳೇದು ನಾವು ಅಳವಡಿಸ್ಕೊತೀವೋ ಅದಕ್ಕಿಂತ 10 ಪಟ್ಟು ಅಲ್ಲ 100 ಪಟ್ಟು ಕೆಟ್ಟದ್ದು ಅಳವಡಿಸ್ಕೊಳ್ಳೋದೇ ಜಾಸ್ತಿ ಆಗ್ಬಿಟ್ಟಿದೆ. ಪ್ರತಿನಿತ್ಯ ನ್ಯೂಸ್ಗಳಲ್ಲಿ ಹೇಳ್ತಿರ್ತಾರೆ, ಪ್ರತಿನಿತ್ಯ ನೀವು ಆ್ಯಕ್ಚುಲಿ ಫೋನ್ ನೋಡ್ತೀರ, ಅದರಲ್ಲೂ ಬರ್ತಾ ಇರ್ತದೆ. ಆ್ಯಂಡ್ ನೀವು ಮೊಬೈಲ್ ನೋಡೋದ ಮಕ್ಕಳು ಮುಂದೆ ನೀವೆಷ್ಟು ಮೊಬೈಲ್ನ ನೋಡ್ತೀರೋ ಅದಕ್ಕಿಂತ 10 ಪಟ್ಟು ಮಕ್ಕಳಿಗೆ ಮೊಬೈಲ್ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ. ಪ್ರತಿಯೊಂದಕ್ಕೂ ಈ ಸಣ್ಣ ಮಕ್ಕಳಿಗೆ ಊಟ ಮಾಡಿಸ್ಬೇಕು ಅಂದರೆ ಫೋನ್ ಹುಚ್ಚು. ಆ್ಯಂಡ್ ನಮ್ಮ ಕಾಲದಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಫೋನ್ ಈ ಟಚ್ ಮೊಬೈಲ್ಗಳು ನಮ್ಗೆ ಯೂಸ್ ಮಾಡೋಕ್ಕೆ ಗೊತ್ತಿರಲಿಲ್ಲ. ಆ್ಯಂಡ್ ನನಗೆ ಹೇಳಬೇಕು ಅಂತಂದರೆ, ನಮ್ಮದು PUC ಅಲ್ಲ, ನಾನು ಫಸ್ಟ್ ಇಯರ್ ಡಿಗ್ರಿಗೆ ಹೋದಾಗ ಆ್ಯಕ್ಚುಲಿ ಅದು ನನ್ನ ಹಸ್ಬೆಂಡು ಫೋನ್ ಯೂಸ್ ಮಾಡಲ್ಲ ಅಂತೇಳಿ ನನ್ನ ಅತ್ತೆ ಮಗನೇ ಅಲ್ವಾ. ಹಾಗಾಗಿ ಅವ್ರು ನನಗೆ ಒಂದು ಆವಾಗ ಕ್ಯಾಮ್ರಾ ಸೆಟ್ ಮೊಬೈಲ್, ಸೊ ಅದೊಂದು ಮೊಬೈಲ್ ಕೊಟ್ಟಿದ್ರು. ಅದು ಆ ಟೈಮಲ್ಲಿ ನಮ್ಗೆ ಆ ಥರ ಎಲ್ಲ ಈ ಮೊಬೈಲ್ಗೆ ಅಡಾಪ್ಟ್ ಆಗಬೇಕು ಅನ್ನೋದಿಲ್ಲ. ಬಟ್ ಈಗಿನ ಜನ್ರೇಷನ್ ತುಂಬ ಮುಂದುವರೆದುಬಿಟ್ಟಿದೆ, ಇನ್ನೂ ಮುಂದುವರಿತಾ ಹೋಗ್ತಿದೆ. ನಾನು ಹೇಳೋದಂತಂದರೆ, ಮಕ್ಕಳಿಗೆ ಮೊಬೈಲ್ನ ಕೊಡೋದನ್ನ ಅವಾಯ್ಡ್ ಮಾಡಿ. ಆವಾಗ ನಿಮಗೆ ಟೈಮೂ ಸಿಗುತ್ತೆ. ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು ನೆಮ್ಮದಿ ನಮಗೆಲ್ಲೂ ಸಿಗೋದಿಲ್ಲ. ನೆಮ್ಮದಿನ ನಾವೇ ಹುಡುಕೊಬೇಕು. ಆ್ಯಂಡ್ ಕೆಲಸಕ್ಕೆ ಹೋಗೋ ಗಂಡ ಹೆಂಡ್ತಿಗೆ ಇಷ್ಟನ್ನು ಹೇಳೋಕ್ಕೆ ಬಯಸ್ತೀನಿ, ದಯವಿಟ್ಟು ನಿಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಹೋದರೆ ಮಕ್ಕಳ ಮೇಲೆ ಬೇರೆ ಅದು ಪರಿಣಾಮ ಬೀರೋದಿಲ್ಲ. ಆ್ಯಂಡ್ ನೀವು ಜಗಳ ಮಾಡ್ಕೊತಾ ಹೋದರೆ ಮಕ್ಕಳು ಮೈಂಡ್ ಮೇಲೆ ಪರಿಣಾಮ ಬೀರುತ್ತೆ. ಅವ್ರಿಗೆ ಏನು ಅನಿಸ್ಬಿಡುತ್ತೆ ಅಂದರೆ, ನೆಕ್ಸ್ಟ್ ಬರ್ತಾ ಅವರು ನಿಮ್ಮ ಜೊತೆ ಮಾತಾಡೋದನ್ನೇ ಕಮ್ಮಿ ಮಾಡಿಬಿಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಮಕ್ಕಳು ಮುಂದೆ ಜಗಳ ಮಾಡಬೇಡಿ. ಆ್ಯಂಡ್ ಟೈಮ್ ಸಿಗೋದಿಲ್ಲ, ನನ್ನ ಗಂಡ ನನಗೆ ಟೈಮ್ ಕೊಡೋಲ್ಲ, ನಾನು ಹೊರಗಡೆ ಕೆಲಸ ಮಾಡ್ತೀನಿ, ನನ್ನ ಗಂಡ ದಯವಿಟ್ಟು ಕೆಲಸ ಹೊರಗಡೆ ದುಡ್ಕೊಂಬರೋ ಹೆಣ್ಮಕ್ಳಿಗೆ, ಆ್ಯಂಡ್ ನೀವು ಕೆಲಸ ಮಾಡ್ತಿರೋ ಇಲ್ಲ ಅಂತ ಹೇಳೋದಿಲ್ಲ, ಅವ್ರಿಗೂ ಸ್ವಲ್ಪ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡಿ. ಇಬ್ಬರು ಸೇರ್ ಮಾಡಿದ್ರೆ ಅಲ್ಲಿ ನಿಮಗೆ ಸಿಗೋಲ್ಲ ಅನ್ನೋ ಟೈಮು ಅಲ್ಲಿ ಟೈಮ್ ಸಿಗುತ್ತೆ. ಆ್ಯಂಡ್ ನೆಮ್ಮದಿನ ನೀವೇ ಹುಡ್ಕೊಬೇಕು. ನೆಮ್ಮದಿ ಎಲ್ಲೂ ಸಿಗೋದಿಲ್ಲ. ನಮ್ಮ ನೆಮ್ಮದಿ ನಾವೇ ಹುಡ್ಕೊಬೇಕು. ದಯವಿಟ್ಟು ಹಣ ಬೇಕು, ಜೀವನ ಸಾಗ್ಸೋಕ್ಕೆ ಹಣ ಬೇಕು, ಬೇಡ ಅಂತ ಹೇಳಲ್ಲ. ಬಟ್ ನಮ್ಮ ಈ ಹೇಗೆ ಅಂದರೆ ಜನ ದುಡ್ಡು ಬದುಕೋಕ್ಕೆ ದುಡ್ಡು ಬೇಕು ಹಾಗಂತ ಹೇಳಿ ನಮ್ಮ ಲೈಫ್ನ, ನಮ್ಮ ಖುಷಿನ, ನಮ್ಮ ಸಂತೋಷನ ಎಲ್ಲ ಮೂಲೆಗೆ ಕಟ್ಟಿಟ್ಟು ನಾವು ದುಡ್ಡು ಮಾಡ್ತೀವಿ ಅನ್ನಬಾರ್ದು. ಜೀವನ ಇರೋದೊಂದು ಜೀವನ. ಇವತ್ತು ನಾವು ದುಡ್ಡು ಮಾಡಬೇಕು ಅಂತ ಇವತ್ತು, ನಾಳೆ ಇರ್ತೀವಿ ಅನ್ನೋದು ಯಾವ ಗ್ಯಾರಂಟಿ ಗುರು ಅಲ್ವಾ. ಸೊ ಇರೋವಷ್ಟು ಜನ ಎಂಜಾಯ್ ಮಾಡಬೇಕು. ದುಡ್ಡು ಉಳಿತಾಯನೂ ಮಾಡಬೇಕು, ಸೇವಿಂಗ್ಸು ಮಾಡಬೇಕು, ಎಂಟರ್ಟೈನ್ಮೆಂಟು ಇರಬೇಕು. ಬರೀ ನಾವು ಸೇವಿಂಗ್ಸ್ ಮಾಡಿಕೊಂಡು ಬೆಂಗಳೂರು ಜೀವನ ಕಷ್ಟ, ದುಡಿಬೇಕು ಮಾಡಬೇಕು. ಅಫ್ಕೋರ್ಸ್ ಬೆಂಗಳೂರು ಜೀವನ ಯಾವುದೂ ಈಸಿಯಾಗಿರೋದಿಲ್ಲ. ಏನಪ್ಪ ಇವಳು ಈ ವಿಡಿಯೋ ಮಾಡಿದ ತಕ್ಷಣ ಎಲ್ಲ ಆಗೋದಿಲ್ಲ, ಬಟ್ ಆಗುತ್ತೆ. ಎಲ್ಲ ನಮ್ಮ ಕೈಯಲ್ಲಿರುತ್ತೆ. ದುಡ್ಡಿನಿಂದ ನಾವು ಓಡ್ತಾ ಹೋದರೆ ಯಾವ ನೆಮ್ಮದಿ, ಸಮಯ, ನಾವು ಎಂಜಾಯ್ಮೆಂಟ್ ಮಾಡ್ಬೇಕಾದ್ರೆ ಟೈಮು ಯಾವುದು ನಮಗೆ ಸಿಗೋಲ್ಲ. ಏಜ್ ಆಗ್ತಾ ಹೋಗುತ್ತೆ ವಿನಃ ಏಜ್ ನಮಗೆ ಕಮ್ಮಿ ಆಗ್ತಾ ಬರೋದಿಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವ ಏಜಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಎಂಜಾಯ್ಮೆಂಟ್ ಮಾಡಲೇಬೇಕು. ಹಾಗಂದ್ಬಿಟ್ಟು ಪ್ರತಿಯೊಂದು ಉಳಿತಾಯ ಮಾಡೋದ್ರಲ್ಲಿ ಮಾಡಬೇಕು. ಎಲ್ಲದರಲ್ಲೂ ನಾವು ಉಳಿತಾಯ ಮಾಡೋದು, ಹೊಟ್ಟೆಗೆ ಅನ್ಯಾಯ ಮಾಡ್ಕೊಂಡು ನಾವು ಯಾವತ್ತೂ ಉಳಿತಾಯ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಮಕ್ಕಳ ಜೊತೆ ಈಗ ರಜೆ ಟೈಮಲ್ಲಿ ಎಲ್ಲಾದರೂ ಹೊರಗಡೆ ಹೋಗೋದನ್ನೆಲ್ಲ ಉಳಿಸ್ಕೊಂಡು ನಾವು ಉಳಿತಾಯ ಮಾಡ್ತೀವಿ ಅಂದರೆ ಅದು ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಕೆಲವೊಂದು ಟೈಮ್ ನೀವು ಹೊರಗಡೆ ಹೋದರೆ ನೆಮ್ಮದಿ ಸಿಗುತ್ತೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಆ್ಯಂಡ್ ನಾನು ಎಲ್ರಿಗೂ ಹೇಳೋಕ್ಕೆಂದರೆ ಏನಂತಂದರೆ, ದಯವಿಟ್ಟು ಅತ್ತೆ ಮಾವ ಅನ್ನೊಂದು ಜಾಯಿಂಟ್ ಫ್ಯಾಮಿಲಿ ಇರ್ರಿ. ಯಾಕಂದರೆ ಅದರಲ್ಲಿ ಜಾಯಿಂಟ್ ಫ್ಯಾಮಿಲಿ ಸಿಗೋ ಖುಷಿ, ನಾವು ಗಂಡ ಹೆಂಡ್ತಿ ಮಕ್ಕಳು, ಬೆಳಗ್ಗೆ ಎದ್ರೆ ನಮ್ಮ ಹೆಂಡ್ತಿ ಮುಖ ಗಂಡ, ಗಂಡನ ಮುಖ ಹೆಂಡ್ತಿ, ಮಕ್ಕಳು, ಇಷ್ಟೇ ಆಗ್ಬಿಡುತ್ತೆ. ತಂದೆ ತಾಯಿ ಎಲ್ಲರೂ ಒಂದು ಫ್ಯಾಮಿಲಿ ಅನ್ನೋದು ಖುಷಿಯಾಗಿರಬೇಕು. ಅತ್ತೆ ಮಾವ ಗಂಡ ಹೆಂಡ್ತಿ ಮಕ್ಕಳು ಅನ್ನೋದೊಂದು ಜಾಯಿಂಟ್ ಫ್ಯಾಮಿಲಿಲಿರೋ ಖುಷಿ ಸೀರಿಯಸ್ಸಾಗಿ ನಿಜವಾಗ್ಲೂ ಬರೀ ನಮ್ಮ ಗಂಡ ಹೆಂಡ್ತಿ ಮಕ್ಕಳು ಅನ್ನೋದ್ರಲ್ಲಿ ಯಾವುದ್ರಲ್ಲೂ ಖುಷಿ ಸಿಗೋದಿಲ್ಲ. ಆ್ಯಂಡ್ ನಾವು ಕೊಟ್ಟ ಸಮಯ ಆ್ಯಂಡ್ ನಮಗೆ ಬೇಕಾಗಿರೋ ನೆಮ್ಮದಿ ಎಲ್ಲ ನಮಗೆ ನಾವೇ ಪಡ್ಕೊಬೇಕು. ಖುಷಿಯಾಗಿರಬೇಕು. ಇರೋದೊಂದು ಜೀವನ. ಯಾಕೆ ನಾವು ಈ ಜಗಳ ಬರುತ್ತೆ, ನಾನು ಜಗಳನೇ ಬರಲ್ಲ ಅಂತ ಹೇಳಿಲ್ಲ. ನಾವು ಜಗಳ ಮಾಡ್ತೀವಿ, ನಾನು ಜಗಳ ಮಾಡಲ್ಲ ಅಂತ ಏನಿಲ್ಲ. ಆ್ಯಂಡ್ ಆ ಜಗಳನ ತುಂಬ ಏನಂತಂದರೆ, ಈ ಚಿಂಗಮ್ ಜಿಗಿತಾ ಹೋದಂದರೆ ಅದು ಈಗ ಎಳೆದ ಹೋದರೆ ಎಷ್ಟು ಉದ್ದ ಬರುತ್ತಲ್ಲ. ಸೊ ನಮ್ಮ ಜಗಳನೂ ಹಾಗೇ, ಯಾವುದೇ ಕಾರಣಕ್ಕೂ ಈ ಬಬಲ್ ಗಮ್ ಥರ ಇಳಿತಾ ಹೋಗಬಾರ್ದು.
ಬರುತ್ತಾ? ಇಲ್ಲಿ ಒಬ್ಬರಲ್ಲಿ ಏನಂತಂದರೆ ಇಲ್ಲ ಹೆಂಡ್ತಿ ಸೋಲ್ಬೇಕು, ಇಲ್ಲ ಗಂಡ ಸೋಲ್ಬೇಕು, ಇಬ್ಬರಲ್ಲೂ ವಾದ ವಿವಾದ ನಡೀತಾ ಹೋಯಿತು ಅಂದರೆ ಮನೆ ನೆಮ್ಮದಿ ಹಾಳಾಗುತ್ತೆ. ಅವಾಗ ಏನು ಅನಿಸುತ್ತೆ ಅಂದರೆ ಅಯ್ಯೋ ನಾವಿಷ್ಟೆಲ್ಲ ದುಡ್ದು ಇವ್ರ ಕೈ ಮಾತು ಕೇಳಬೇಕಾ ಅಂತ ಮನಸ್ಸು ಬೇರೆ ಕಡೆ ಹೋಗ್ಬಿಡುತ್ತೆ. ಆ್ಯಂಡ್ ಕೆಲವೊಂದು ಬೇರೆ ಬೇರೆ ಸಿಚುವೇಶನ್ ಆಗುತ್ತೆ. ದಯವಿಟ್ಟು ಯಾರು ಈ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ನಾನು ಎಲ್ರಿಗೂ ಹೇಳೋದಿದ್ದರೆ, ದಯವಿಟ್ಟು ಮಕ್ಕಳಿಗೆ ಫೋನು ಕೊಡಬೇಡಿ. ಆ್ಯಂಡ್ ಒಂದು ದೇವ್ರದ್ದು ಕತೆ ಹೇಳ್ಕೊಡಿ. ಆ್ಯಂಡ್ ದೇವ್ರ ಸಾಂಗ್ಸ್ ಕೇಳಿ, ಅವ್ರ ಜೊತೆ ಆಟ ಆಡಿ. ಆ್ಯಂಡ್ ಎಷ್ಟು ಮಕ್ಕಳು ನಾವು ಟೈಮ್ ಸ್ಪೆಂಡ್ ಮಾಡೋ ಥರ ಈಗಿನ ಜನ್ರೇಷನ್ ಮಕ್ಕಳು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅಲ್ವಾ. ನಮ್ಮದು ಸ್ಕೂಲ್ ಡೇಸು, ಕಾಲೇಜ್ ಡೇ ಟೈಮ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತಲ್ಲ. ನಾವು ಕಾಲೇಜ್ ಕಳೀತಿದ್ದು ಟೈಮ್ಸು ನಮ್ಮ ಥರ ನಮ್ಮ ಮಕ್ಳುಗಳು ಯಾವತ್ತು ಈ ಥರ ಎಂಜಾಯ್ಮೆಂಟ್ ಮಾಡ್ತಾನೆ ಇಲ್ಲ. ಆ್ಯಂಡ್ ಎಲ್ಲೋಯ್ತು ಅಂದರೆ ಫೋನ್ ಎಷ್ಟು ಮಕ್ಕಳು ಫೋನ್ಗೆ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ ಅಂದರೆ ಅಷ್ಟು ಟೈಮ್ ಮಕ್ಕಳು ತುಂಬಾ ಮೊಬೈಲ್ಗೆ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಹಂಗಾಗಿ ಈಗ ಟೈಮ್ ಸಿಗೋದಿಲ್ಲ, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ, ನಾವು ಪೇರೆಂಟ್ಸ್ಗಳು ಮಕ್ಳ ಮುಂದೆ ಎಷ್ಟು ಮೊಬೈಲ್ ನೋಡ್ತೀವೋ ನಮ್ಮ ಮಕ್ಕಳು ಅದನ್ನೇ ನಮ್ಮನ್ನು ಫಾಲೋವರ್ಸು ಏನಂತಂದರೆ ಏನು ಹೇಳ್ತಾರೆ, ಆ್ಯಕ್ಚುಲಿ ಅದನ್ನು ಗೊತ್ತಿನೂ ಬರ್ತಿಲ್ಲ. ಭೂಮಿಲಿ ನಾವೇನು ಬೆಳೆ ಬೆಳಿತೀವೋ ಅದೇ ಅಲ್ವಾ ನಮಗೆ ಸಿಗೋವಂಥದ್ದು. ಹಾಗಾಗಿ ನಾವೇನು ಕಲಿತೀವೋ, ನಾವೇನು ಮಾಡ್ತೀವೋ ನಮ್ಮ ಮಕ್ಕಳು ನಮ್ಮನ್ನು ಅಳವಡಿಸ್ತಿದ್ದಾರೆ ಅಲ್ವಾ. ಸೊ ಹಾಗಾಗಿ ನಾನು ಟೈಮ್ ಅಂತ ಹೇಳೋಕ್ಕೆ ಬಂದು ಏನೇನೋ ಬೇರೆ ವಿಚಾರ ಹೇಳಿಬಿಟ್ಟೆ. ಆ್ಯಂಡ್ ಹೇಳಬೇಕು ಅನ್ನಿಸ್ತು, ಟೈಮ್ ಸಿಗ್ತಿಲ್ಲ, ನನಗೆ ನೆಮ್ಮದಿ ಇಲ್ಲ, ಎಲ್ಲ ನಾವೇ ಹುಡ್ಕೊಬೇಕು. ಆ್ಯಂಡ್ ದಯವಿಟ್ಟು ಮನೇಲಿ ಜಗಳ ಅನ್ನೋದು ಇಬ್ಬರು ದುಡಿತೀರ. ಆ್ಯಂಡ್ ಕೆಲಸಕ್ಕೆ ಹೋಗೋ ಗಂಡ ಹೆಂಡ್ತಿಗೆ ಹೇಳೋದು, ಇಬ್ಬರು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳಿ, ಇಬ್ಬರು ನಿಮ್ಮ ನೆಮ್ಮದಿ ನೀವೇ ಹುಡುಕೊಳ್ಳಿ. ಆ್ಯಂಡ್ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮಕ್ಕಳು ಏನು ಮಾಡ್ತಾರೆ ಏನು ಬಿಡ್ತಾರೆ ಕೂತ್ಕೊಂಡು ಅವ್ರದ್ದೊಂದು ದಿನಚರಿ ಜೊತೆ ಇದು ಮಾಡಿ. ದಯವಿಟ್ಟು ನಿಮ್ಮದು ಕೆಲಸದ ಟೆನ್ಷನ್ ಏನೇ ಇದ್ದರೂ ನಿಮ್ಮ ಆ ಒಂದು ಕೆಲಸ ಹೊರಗಡೆಯಿಂದ ಬರ್ತಿದ್ದಂಗೆ ಎಲ್ಲ ಬಿಟ್ಬಿಡಿ. ಮನೆಗೆ ಬರ್ತಿದ್ದಂಗೆ ಮೈಂಡ್ ಫ್ರೆಶ್ ಆಗಿರಬೇಕು. ಆ್ಯಂಡ್ ಮನೆಗೆ ಬರ್ತಿದ್ದಂಗೆ ಆ್ಯಂಡ್ ನಾನು ಹೇಳೋದು ಮನೆ ಹೊರಗಡೆ ಕೆಲಸ ಮಾಡ್ಕೊಂಡು ಹೆಂಡ್ತಿದ್ರಿಗೂ ಹೇಳೋದಷ್ಟೇ, ಅವರು ಕೆಲಸ ಮಾಡ್ಕೊಂಡು ಬರ್ತಿರ್ತಾರೆ, ಏನಾದರೂ ಟೆನ್ಷನ್ ಇರುತ್ತೆ, ಅದನ್ನೇ ಬರ್ತಿದ್ದಂಗೆ ನೀವು ಅವರೇನೋ ಸ್ವಲ್ಪ ಟೆನ್ಷನ್ ಬಂದು ಕೂಗಾಡಿದ್ರೆ ನೀವು ಅಲ್ಲಿ ಬಿಟ್ಬಿಡಿ, ನೀವೇ ಕೂಲಾಗಿರಿ. ಯಾಕಂದರೆ ಅವ್ರಿಗೆ ಒಂದು 10 ನಿಮಿಷ ರಿಲೀಫ್ ಆದಮೇಲೆ ಹೋದಾಗ ನೀವೇ ಯಾಕೆ ಹಿಂಗಾಯಿತು ಮಾತಾಡಬೇಡಿ ಈ ಥರ ಎಲ್ಲ ಮಕ್ಕಳು ಮುಂದೆ. ಟೆನ್ಷನ್ ರಿಲೀಫ್ ಆಗಿ ತಗೊಳ್ಳಿ ಅಂತ ನಾವು ಒಂದು ಪ್ರೀತಿಯಿಂದ ಮಾತಾಡಿದ್ರೆ ಅವ್ರಿಗೆ ಏನೇ ಟೆನ್ಷನ್ ಎಷ್ಟೇ ಕೂಗಾಡಿದ್ರು ಅವ್ರಿಗೆ ಅವಾಗ ಅಕಸ್ಮಾತ್ ಜಗಳ ಮಾಡೋದು ಕೂಗಾಡಿದ್ರೆ ಅವ್ರಿಗೆ ಹೌದಲ್ವ ನಾನು ಈ ಥರ ತಪ್ಪು ಮಾಡಿದೆ ಅಲ್ವಾ ಅಂತ ಅವ್ರ ಮೈಂಡಿಗೂ ಬರುತ್ತೆ. ಸೊ ದಯವಿಟ್ಟು ಕೆಲಸಕ್ಕೆ ಹೋಗೋ ಗಂಡ ಹೆಂಡ್ತಿದ್ರಿಗೆ ಇಷ್ಟು ಹೇಳಬೇಕು ಅನಿಸ್ತು. ಯಾಕಂದರೆ ನಾನು ತುಂಬ ಜನ ನೋಡಿದ್ದೀನಿ, ಇವಾಗಲೂ ಅಟ್ಲೀಸ್ಟ್ ಹೋಗ್ತಾ ಬರ್ತಾನೂ 1 ದಿನ 2 ದಿನ ಖುಷಿಯಾಗಿ ಹೋಗ್ತಾರೆ ಏನೋ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ನಾನು ನೋಡ್ತಾನೆ ಇರ್ತೀನಿ ಕೆಲಸಕ್ಕೆ ಹೋಗೋದು ಬರೀ ಇದನ್ನೇ. ನೆಕ್ಸ್ಟು ನಮ್ಮ ಹೌಸ್ ವೈಫ್ ಹೇಳೋದೇನಂತಂದರೆ, ಅಫ್ಕೋರ್ಸ್ ನಮ್ಮ ಕೆಲಸ ಏನು ಸುಮ್ಮನೆ ಇರೋದಿಲ್ಲ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಬಾಗಿಲು ತೊಳಿಬೇಕು, ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ನಾವು ಅಂದರೆ ಪೂಜೆ ಮಾಡಬೇಕು, ತಿಂಡಿ ರೆಡಿ ಮಾಡಬೇಕು, ಯಜಮಾನರನ್ನ ಆಫೀಸಿಗೆ ಕಳಿಸ್ಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಇದೆಲ್ಲ ಒಂದು ನಮ್ಮದೊಂದು ಜವಾಬ್ದಾರಿ. ಅದು ನಾವು ಕೆಲಸ ಮಾಡ್ತಿನ್ನೋದಿಲ್ಲ. ಕೆಲವೊಬ್ರು ಹೇಳ್ತಾರೆ ನೀವು ಏನಂದ್ರೆ ಮನೆ ಕೆಲಸಕ್ಕೆ ಇಟ್ಕೊಂಡು ಇಷ್ಟು ಸ್ಯಾಲ್ರಿ ಕೊಡ್ತೀರಾ. ಅದನ್ನು ನಾವು ಕೆಲಸದ ಆಳು ಅಂದ್ಕೊಬಾರ್ದು. ಇದು ನಮ್ಮ ಮನೆ, ಇದು ನಮ್ಮ ಜವಾಬ್ದಾರಿ, ನಮ್ಮ ಕೆಲಸ ನಾವು ಮಾಡ್ಕೊಬೇಕು ಅನ್ನೋದಿತ್ತು ಅಂತಂದರೆ ಯಾರಿಗೂ ಆ ಥರ ಮನಸ್ಸು ಆ ಥರ ಭಾವನೆ ಬರೋದಿಲ್ಲ. ಆ್ಯಂಡ್ ನಾನೇನು ಹೇಳಿದ್ರೆ ಹೌಸ್ ವೈಫ್ ಹೇಳೋದೇನಂತಂದರೆ, ಹೊರಗಡೆ ಸಾಕಾಗಿ ಬಂದಿರ್ತಾರೆ. ಯಾಕಂದರೆ ಅವ್ರನ್ನ ಏನಲ್ಲಿ ಕೂರಿಸಿ ಆರಾಮಾಗಿ ಕೂತ್ಕೊಂಡು, ನೀವು ಎ ಸಿ ರೂಮಲ್ಲಿ ಕೂತಿದ್ದ ತಕ್ಷಣ ನೀವು ಎ ಸಿ ರೂಮಲ್ಲಿ ಆರಾಮಾಗಿ ಕೂತ್ಕೊಂಡು ಯಾರೂ ಕೆಲಸ ಮಾಡ್ಕೊಂಡು ಬರೋದಿಲ್ಲ. ತುಂಬ 108 ಟೆನ್ಷನ್ ಇರುತ್ತೆ ಅವ್ರಿಗೂ. ಮನೆಗೆ ಬಂದರೆ ಅವ್ರು ಮನೆಗೆ ಹೋದ್ರೆ ಸಾಕಪ್ಪ, ಮನೆ ನಿಂದಿ ಇರಬೇಕು ಅಂದರೆ ಅಯ್ಯೋ ಮನೆಗೆ ಯಾಕೆ ಹೋಗಬೇಕು ಗುರು ಅಂತ ಅನ್ನಿಸ್ಬಾರ್ದು. ಯಾಕಂದರೆ ಅಷ್ಟು ಮೈ ಟೆನ್ಷನ್ ಅವ್ರಿಗಿರುತ್ತೆ. ಆ್ಯಂಡ್ ನಾನು ಹೇಳೋದೇನಂತಂದರೆ, ಸಾಕಾಗಿ ಬಂದಿರ್ತಾರೆ, ನಮಗೆ 10 ನಿಮಿಷ ರೆಸ್ಟ್ ನಾವು ಮಾಡೇ ಮಾಡ್ತೀವಿ. ಹೌಸ್ ವೈಫು ಯಾರೂ ರೆಸ್ಟ್ ಮಾಡೋದು ಕೆಲಸ ಮಾಡದೇ ಇಲ್ಲ. ಅದೇ ಟೈಮ್ ಕೆಲವರು ಮಲಗ್ತಾರೆ, ಕೆಲವರು ಏನಂತಂದರೆ ಟಿ ವಿ ನೋಡ್ತಾರೆ, ಇನ್ನು ಕೆಲವರು ಏನಂತಂದರೆ ಸ್ವಲ್ಪ ಫೋನ್ ನೋಡ್ತಾರೆ. ಅಫ್ಕೋರ್ಸ್ ನಾನು ಹೌಸ್ ವೈಫ್ ಆಗಿ ನಂದು 1 ಗಂಟೆವರೆಗೂ ಕೆಲಸ 1 ಗಂಟೆ ಕೆಲಸ ಮುಗಿಸಿ ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ, ಬುಕ್ಸ್ ಓದ್ತೀನಿ, ಏನಾದರೂ ಕ್ಲೀನಿಂಗ್ ಇತ್ತು ನನಗೆ. ಯಾಕಂದರೆ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡೋದಿಲ್ಲ, ಹಾಗಾಗಿ ನಾನು ಬೇರೆ ಏನಾದರೂ ಕೆಲಸ ಮಾಡ್ಕೊತಾ ಇರ್ತೀನಿ. ನಮಗೂ ರೆಸ್ಟ್ ಸಿಗುತ್ತೆ ಅಲ್ಲಿ. ಹೊರಗಡೆ ಕೆಲಸ ಮಾಡ್ಕೊಡೋ ಗಂಡಸಿಗೆ ಅಷ್ಟು ರೆಸ್ಟ್ ಸಿಗೋದು ಕಮ್ಮಿನೇ. ಹೊರಗಡೆಯಿಂದ ಬರ್ತಿದ್ದವರಿಗೆ ನಮ್ಮದು ಏನೇ ಒಂದು ಮಾತುಕತೆ ಇದ್ದರೂ ಕೆಲಸದಿಂದ ಸಾಕಾಗಿ ಬಂದಿರೋ ಗಂಡಸಿಗೆ ಫಸ್ಟ್ ಹೊರಗಡೆ ಅವ್ರು ಇನ್ನೂ ಒಳಗಡೆ ಕಾಲಿಟ್ಟಿಲ್ಲ, ನಿಮ್ಮ ಮಕ್ಳ ವಿಚಾರ ಫಸ್ಟು ತೆಗೆದುಬಿಡ್ತಾರೆ. ನಿಮ್ಮ ಮಕ್ಳು ಹಂಗಂದು, ನಿಮ್ಮ ಮಕ್ಳು ಹಿಂಗೆ ಜಗಳ ಮಾಡ್ಕೊಂಡ್ರು, ಆಮೇಲೆ ಪಕ್ಕದ ಮನೆಯವ್ರು ಹಂಗಂದು ಬೇಡ. ಆ್ಯಂಡ್ ಇನ್ನೊಂದು ಏನಂತ ನಮ್ಮ ಹೆಂಗಸ್ರುಗಳದ್ದು ಇದು ಅಂತಂದರೆ, ಪಕ್ಕದ ಮನೆಯವರು ನೀವಿಷ್ಟು ವರ್ಷದಿಂದ ದುಡಿತಾ ಇದ್ದೀರಾ ನೋಡಿರಿ, ಪಕ್ಕದ ಮನೆಯವ್ರನ್ನ ಹೊಸದು ವಾಷಿಂಗ್ ಮಿಷಿನ್ ತೊಗೊಂಡ್ರು, ಹೊಸದು ಫ್ರಿಜ್ ತೊಗೊಳ್ಳಿ ಬಿಡಿ, ಪ್ರಾಬ್ಲಮ್ ಏನು ನಮಗೆ. ಅವ್ರು ತೊಗೊಂಡ್ರೆ ಅವ್ರ ದುಡ್ಡು ಅವ್ರ ಕಾಸು, ನಮಗೇನಾಗಬೇಕಾಗಿದೆ? ನಮ್ಮ ಆಸೆಗೆ ಎಷ್ಟಿರುತ್ತೋ ನಾವು ಅಷ್ಟು ಕಾಚು ಹಚ್ಕೊತಾ ಹೋಗ್ಬೇಕಲ್ವ.
ನಾವು ಅದನ್ನೇ ಇಲ್ಲ ನನಗೆ ಅದೇ ಬೇಕು ಅಂತ ಅಂದರೆ ಪಾಪ ಒಬ್ಬರು ದುಡ್ದು ಏನು ಮಾಡಬೇಕು ಗುರು ಅವರು ಅಲ್ವಾ? ಅವರು ಮನುಷ್ಯರಲ್ವಾ? ಅವರಿಗೂ ಆಸೆ ಆಕಾಂಕ್ಷೆ ಅನ್ನೋದಿರುತ್ತೆ. ಅವ್ರ ಆಸೆ ಆಕಾಂಕ್ಷೆನೆಲ್ಲ ಬದಿಗಿಟ್ಟು ಹೆಂಡತಿ ಮಕ್ಕಳಿಗೋಸ್ಕರ ದುಡಿಯೋ ಎಷ್ಟೋ ಗಂಡಸರುಗಳು ಇರ್ತಾರೆ. ಸೊ ಅಂಥವ್ರಿಗೆ ಹೇಳೋದು, ದಯವಿಟ್ಟು ಮನೆಗೆ ಬರ್ತಿದ್ದಂಗೆ ಹೌದಾ ಡ್ಯೂಟಿ ಮುಗೀತಾ, ಇವಾಗ ಬಂದ್ರ ಆಯಿತು ಬನ್ನಿ ಫ್ರೆಶ್ ಅಪ್ ಆಗಿ ಬನ್ನಿ, ನೀರು ಕುಡಿತೀರಾ, ನೀವು ಈ ಥರ 2 ಮಾತು ಹೇಳ್ಬಿಟ್ರೆ ಅವ್ರಿಗೆ ಎಷ್ಟೇ ಟೆನ್ಷನು ಎಷ್ಟೇ ಕೋಪ ಇದ್ರೂ ಮನೆ ನಿಮ್ಮದೇನೋ ಸಿಕ್ಬಿಡುತ್ತೆ ಅವ್ರಿಗೆ ನೆಕ್ಸ್ಟ್ ಡೇ ಏನಿಸುತ್ತೆ ಅಂದರೆ ಇಷ್ಟೊತ್ತಿಗೆ ಆಫೀಸ್ ಮುಗಿತಪ್ಪ, ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಿ ಅಂತ ಅನ್ನಿಸ್ಬೇಕು. ಅದನ್ನು ಬಿಟ್ಟು ಅಯ್ಯೋ ಕೆಲಸ ಮುಗಿತಾ, ಯಾಕೆ ಮನೆಗೆ ಹೋಗ್ಬೇಕು, ಮನೆಗೆ ಹೋದ್ರೆ ನಾನು ಹೆಂಡತಿ ಕಾಟ ಅನ್ನೋ ಥರ ದಯವಿಟ್ಟು ನಡ್ಕೊಬೇಡಿ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಈ ವಿಡಿಯೋ ಮಾಡೋದಕ್ಕೆ ಕಾರಣ ಇದೆ ಅಂತಂದರೆ, ತುಂಬ ಜನ ನಾನು ನೋಡಿದ ಮಟ್ಟಿಗೆ ಇದೇ ಹೇಳೋದು. ಕೆಲವರು ತುಂಬ ಚೆನ್ನಾಗಿರ್ತಾರೆ, ಕೆಲವರು ನಾನು ಹೆಂಡತಿ ಕಾಟ ಅಂದು ದಯವಿಟ್ಟು ಡ್ರಿಂಕ್ಸ್ ಮಾಡೋದು, ದಯವಿಟ್ಟು ಇದನ್ನು ನೀವು ಅಷ್ಟೇ ಕೆಲಸ ಮಾಡ್ತೀರಾ ಸಾಕು, ದುಡಿಮೆ ಮಾಡ್ತೀರಾ, ಅದನ್ನು ನೀವು ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಮನೇಲಿ ಬಂದು ಜಗಳ ಮಾಡೋದನ್ನ ಬಿಟ್ಟು ಹೆಂಡತಿ ಮಕ್ಳಿಗೋಸ್ಕರ ದುಡಿಯೋದನ್ನ ಹೆಂಡತಿ ಮಕ್ಕಳಿಗೆ ಖರ್ಚು ಮಾಡಿ, ಒಳ್ಳೆ ಬಟ್ಟೆ ಹಾಕ್ರಿ, ಒಳ್ಳೆ ಊಟ ಮಾಡಿ, ಆ್ಯಂಡ್ ಎಲ್ಲಾದರೂ ಒಂದು ಹೊರಗಡೆ ಒಳ್ಳೆ ಟ್ರಿಪ್ ಹೋಗಿ ಇದನ್ನೆಲ್ಲ ಮಾಡಿ. ಅದನ್ನು ಬಿಟ್ಟು ಬೇರೆ ಎಲ್ಲ ಅನಾವಶ್ಯಕ ಖರ್ಚು ಮಾಡಬೇಡಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಯಾರೋ ಏನೋ ತೊಗೊಂಡ್ರು ಅಂತ ಅಂದ್ಬಿಟ್ಟು ನಾವು ನಮ್ಮ ಗಂಡದ ಮೇಲೆ ಒತ್ತಡ ಏರಬಾರ್ದು ಅಲ್ವಾ? ಕೊಡಿಸ್ತಾರೆ ಅಂತ ತಗೊಳ್ಳೋ ಟೈಮ್ ಬಂದೇ ಬರುತ್ತೆ. ಯಾಕಂದರೆ ಈಗಿದ್ದು ಒಂದೊಂದೇ ಸ್ಟೆಪ್ ನಾವು ಹತ್ತುತ್ತಾ ಹೋಗಬೇಕು. ಅದನ್ನು ಬಿಟ್ಟು ನಾವು ಒಂದೇ ಸಲ ಏಣಿ ಹಾಕಿದ ತಕ್ಷಣ ನಾವು ಮೇಲೆ ಹೋಗ್ತೀವಿ ಅಂದರೆ ಅದು ಆಗೋದಿಲ್ಲ. ಒಂದೊಂದು ಸ್ಟೆಪ್ ಹತ್ತುತ್ತಾ ಹೋದರೆ ನಾವು ಮೇಲೆ ಹತ್ತೋದಕ್ಕೆ ಸಾಧ್ಯ. ನಮ್ಮ ಮನೇಲೂ ನಮ್ಮ ಯಜಮಾನ ಒಬ್ಬರೇ ದುಡಿಯೋದು. ನಮಗೆ ಹೇಳ್ತೀನಿ ಅಂತಂದರೆ, ನನ್ನಂತೂ ತುಂಬ ಹ್ಯಾಪಿಯಾಗಿದ್ದ ಜೀವನ. ಗಂಡ ಹೆಂಡತಿ ಇಬ್ಬರು ಮುದ್ದಾದ ಮಕ್ಕಳು, ಅತ್ತೆ ಮಾವ. ನಮ್ಮ ಮನೇಲೇ ಹ್ಯಾಪಿಯಾಗಿದ್ರೆ ಜಗಳ ಇಲ್ಲ ಅಂತೇನಿಲ್ಲ. ಅಫ್ಕೋರ್ಸ್ ನಮ್ಮನೇಲಿ ಬೆಳಗ್ಗೆ ಅಂದರೆ ಜಗಳ ಮಾಡ್ತೀವಿ ಅಂತ ಶಾಕ್ ಹೋಗಬೇಡಿ, ಜಗಳ ಮಾಡ್ತೀವಿ ನಿಜವಾಗ್ಲೂ. ಅಂದರೆ ಅದು ಸೀರಿಯಸ್ಸಾಗಿ ನಾವು ಜಗಳ ಮಾಡೋದಿಲ್ಲ, ಆ್ಯಂಡ್ ಫನ್ನಿ ಜಗಳ ಅದು. ಆ್ಯಂಡ್ ನಾವು ಸೀರಿಯಸ್ಸಾಗಿ ಜಗಳ ಮಾಡ್ತೀವಿ ಅಂದರೆ ಯಾರೂ ನಮ್ಮನ್ನು ನಂಬೋದಿಲ್ಲ. ಯಾಕಂತಂದರೆ ನಿಮ್ಮಿಬ್ಬರು ವಿಚಾರಕ್ಕೆ ಬಂತು ಅಂದರೆ ನಾವೇ ಕೆಟ್ಟೋರಾಗ್ತೀವಿ ಅಂತಾರೆ. ಯಾಕಂತಂದರೆ ನಾವು ಆ ಥರ ಸೀರಿಯಸ್ಸಾಗಿ ಜಗಳ ಮಾಡೋಕ್ಕೆ ಹೋಗೋದಿಲ್ಲ, ಆ್ಯಂಡ್ ಫನ್ನಿಯಾಗಿ ಜಗಳ ಮಾಡ್ಕೊತೀವಿ. ಆ್ಯಂಡ್ ನನ್ನ ಹಸ್ಬೆಂಡ್ ನನಗೆ ತುಂಬ ಸಪೋರ್ಟಿವ್ ಮಾಡ್ತಾರೆ, ಸುಳ್ಳು ಹೇಳ್ಬಾರ್ದು. ಮನೆ ಕೆಲಸದಲ್ಲೇ ಹೆಲ್ಪ್ ಮಾಡ್ತಾರೆ, ಆ್ಯಂಡ್ ಇಬ್ಬರು ಸೇರ್ಕೊಂಡು ನಾವು ಕೆಲಸ ಮಾಡ್ಕೊತೀವಿ. ಅವ್ರನ್ನ ಹೊರಗಡೆ ದುಡ್ಕೊಂಡು ನಾನು ಯಾಕೆ ಮಾಡಬೇಕು ಅನ್ನೋದನ್ನ ಪಾಪ ಯಾವತ್ತೂ ಅಹಮಿಲ್ಲ. ನನ್ನ ಗಂಡನ ಬಗ್ಗೆ ಏನಪ್ಪ ಇಷ್ಟೊಂದು ಕೊಚ್ಕೊತಿದ್ದಾರೆ ಅಂತೆಲ್ಲ ತಪ್ಪು ತಿಳ್ಕೊಬೇಡಿ. ಆ್ಯಂಡ್ ಎಲ್ಲರ ಮನೇಲೂ ಎಲ್ಲರ ಗಂಡರು ಒಳ್ಳೆಯವ್ರು ಇರ್ತಾರೆ, ಎಲ್ಲೋ ಕೆಲವೊಬ್ಬರು. ಆ್ಯಂಡ್ ಅವ್ರಿಗೆ ಹೇಳೋದೇನಂತಂದರೆ, ದಯವಿಟ್ಟು ಹೌದು ಒಂದು ಹೆಂಡತಿಗೆ ಒಂದು ಟೈಮ್ ಕೊಡಿ. ನಿಮ್ಮದು ಹೊರಗಡೆ ಕೆಲಸ ಸಾವಿರ ಏನೇ ಇದ್ದರೂ ಮನೇಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ, ಮನೆ ಕೆಲಸ, ಮಕ್ಕಳು, ನಿಮ್ಮ ಕೆಲಸಗಳೆಲ್ಲ ಮಾಡಿಕೊಟ್ಟು ಅವ್ರಿಗೂ ಒಂದು ಟೈಮ್ ಬೇಕು. ನನ್ನ ಗಂಡನ ಜೊತೆ ನಾನು ಒಂದು ನನ್ನ ಗಂಡ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಆಸೆ ಆಕಾಂಕ್ಷೆ ಇರುತ್ತೆ. ಸೊ ನಿಮ್ಮದೇ ಆದ ಒಂದು ಪರ್ಸ್ನಲ್ ಲೈಫ್ ಇರುತ್ತಲ್ವ, ಆ ಲೈಫಿಗೆ ಸ್ವಲ್ಪ ನೀವು ಟೈಮ್ ಕೊಡಿ. ನಿಮ್ಮ ಟೈಮ್ನ ನೀವೇ ಕೊಟ್ಕೊಂಡಲ್ಲೇ ನಮ್ಗೆ ಟೈಮ್ ಸಿಗ್ತಿಲ್ಲ, ನಮಗೆ ನೆಮ್ಮದಿ ಇಲ್ಲ ಅಂದರೆ ನಮ್ಮ ಟೈಮೆಲ್ಲ ನಾವೇ ಹುಡ್ಕೊಬೇಕು. ಸೊ ಇದನ್ನು ಇರಬೇಕು. ನೆಕ್ಸ್ಟ್ ವಿಡಿಯೋ ನಾನು ಈ ಇನ್ಸ್ಟಾಗ್ರಾಮ್ ಬಗ್ಗೆ ಮಾಡಬೇಕು ಬೇಡವೋ ಅನ್ನೋದೊಂದಿದೆ. ಸೊ ಯೋಚನೆ ಮಾಡ್ತೀನಿ, ಮಾಡಬೇಕು ಅನ್ನೋದೇನಾದರೂ ಇರ್ತದೆ ಅದ್ರ ಬಗ್ಗೆ. ಅಂದರೆ ಒಳ್ಳೆಯದು ಅದ್ರ ಬಗ್ಗೆ ಅಂತ ಹಾಕ್ತಾ ಇರೋದು, ಏನೇನು ಕೆಟ್ಟದ್ದು ಹಾಕ್ತಿದೆ ಅನ್ನೋದ್ರ ಬಗ್ಗೆ ಮಾಡಬೇಕು ಅನ್ನೋದು. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ ಇನ್ನೂ ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಫೇಸ್ಬುಕ್ನ ಇನ್ನೂ ಯಾರು ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.